ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಕುಕ್ಕಿಂಗ್ ವಿತ್ ರೆಮಿಡೀಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೂಡ ದೇಹದಲ್ಲಿ ಬೇಡದೇ ಇರುವಂತಹ ಕೊಬ್ಬನ್ನು ಕರಿಸ್ಕೊಳ್ಳೋದಕ್ಕೆ ಒಂದು ಸಿಂಪಲ್ ಆದ ಹೋಮ್ ರೆಮಿಡಿಯನ್ನು ಹೇಳ್ತಾ ಇದ್ದೀನಿ. ಈಗಾಗಲೇ ಎಲ್ಲರಿಗೂ ಗೊತ್ತಾಗಿದೆ, ಯಾಕೆ ಅಂದರೆ ತೋರಿಸ್ತಿದ್ದೀನಲ್ಲ ವಿಡಿಯೋಲಿ. ಅದಕ್ಕೋಸ್ಕರ ಬೆಳ್ಳುಳ್ಳಿಯಿಂದ ಯಾವ ಥರ ನಮ್ಮ ದೇಹದ ಬೊಜ್ಜನ್ನು ಕರಿಸ್ಕೊಳ್ಳೋದು ಅಂತ ಸ್ವಲ್ಪ ದಿನದಿಂದ ನಾನು ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಸನ್ನು ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ತುಂಬ ಒಂದು 100ರಲ್ಲಿ ಒಂದು 90 ಭಾಗ ಇದೇ ಪ್ರಾಬ್ಲಮಿಂದ ನರಳ್ತಾ ಇದ್ದಾರೆ ಅಂತ ಹೇಳಿದ್ರು ತಪ್ಪಾಗಲಾರದು. ಯಾಕೆಂದರೆ ತುಂಬ ಬೊಜ್ಜಿರೋರು, ತುಂಬ ವೆಯ್ಟ್ ಗೇನ್ ಆಗಿರೋರು ಎಷ್ಟೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರ್ತಾರೆ, ಎಷ್ಟೆಲ್ಲ ತೊಂದರೆಗಳನ್ನ ಅವರು ಅನುಭವಿಸ್ತಾ ಇರ್ತಾರೆ. ಹಾಗೆ ಅವರು ವೆಯ್ಟ್ ಲಾಸ್ ಆಗೋದಕ್ಕೆ ಅಂದರೆ ದೇಹದ ಬೊಜ್ಜನ್ನು ಕರಿಸ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಸರ್ಕಸನ್ನು ಮಾಡ್ತಾ ಇರ್ತಾರೆ ಅಂತ ನಾವು ನೋಡ್ತಾ ಇರ್ತೀವಿ ದಿನನಿತ್ಯದಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ವಿಡಿಯೋಸನ್ನು ಮಾಡಿದ್ದೀನಿ. ಒಬ್ಬೊಬ್ಬರ ಆಹಾರ ಪದ್ಧತಿ ಒಂದೊಂದು ಥರ ಇರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಆಗಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಆಗುತ್ತೆ, ಒಬ್ಬರಿಗೆ ಒಂದೊಂದು ಪದಾರ್ಥ ಇಷ್ಟ ಆಗಲ್ಲ. ಅದಕ್ಕೆ ಯಾವೆಲ್ಲ ಪದಾರ್ಥಗಳಿಂದ ತುಂಬ ಸುಲಭವಾಗಿ ದೇಹದ ಬೊಜ್ಜನ್ನು ಕರಿಸ್ಕೊಳ್ಬೋದು ಅನ್ನೋದಕ್ಕೆ ಈ ಬೆಳ್ಳುಳ್ಳಿನೂ ಒಂದು ಕಾರಣ ಆಗುತ್ತೆ. ದಿನನಿತ್ಯದ ಆಹಾರದಲ್ಲಿ ನಾವು ಬೆಳ್ಳುಳ್ಳಿಯನ್ನು ಸೇವಿಸ್ತಾ ಇರ್ತೀವಿ. ಆದರೆ ಬೆಳ್ಳುಳ್ಳಿಯನ್ನು ಆಹಾರದಲ್ಲಿ ಸೇವನೆ ಮಾಡುವುದಕ್ಕೂ ಈ ರೀತಿಯಾಗಿ ಸೇವನೆ ಮಾಡುವುದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಬೆಳ್ಳುಳ್ಳಿಯನ್ನು ನಿಗದಿತ ಪ್ರಮಾಣದಲ್ಲಿ ಬಳಸ್ತಾ ಬರೋದ್ರಿಂದ 1-2 ಬೆಳ್ಳುಳ್ಳಿ ಹೆಸಳನ್ನು, ಬೆಳ್ಳುಳ್ಳಿ ಎಷ್ಟು ವಾಸನೆ ಇರುತ್ತೆ ಅನ್ನೋದನ್ನು ನೀವೇ ನೋಡಿರ್ತೀರಾ. ಇದರ ವಾಸನೆಗೆ ಅದರಲ್ಲಿ ಇರುವ ಆಲಿಸಿನ್ ಎನ್ನುವ ಒಂದು ಅಂಶ ಕಾರಣ ಆಗಿರುತ್ತೆ. ಈ ಆಲಿಸಿನ್ ಅಂಶ ನಮ್ಮ ದೇಹದಲ್ಲಿರುವ ಕೊಬ್ಬನ್ನು ಸುಡೋದಕ್ಕೆ ಅಂದರೆ ಬರ್ನ್ ಮಾಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು, ಉತ್ತೇಜಿಸುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಚಯಾಪಚಯ ಕ್ರಿಯೆಯನ್ನು ಹೆಚ್ಚು ಮಾಡುತ್ತೆ, ಹಾಗೆ ಜೀರ್ಣ ಕ್ರಿಯೆಯನ್ನು ಸುಧಾರಣೆ ಮಾಡುತ್ತೆ, ನಮ್ಮ ದೇಹದ ಕೊಬ್ಬನ್ನು ಕರಿಸುವುದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಬೆಳ್ಳುಳ್ಳಿಯಲ್ಲಿ ವಿಟಮಿನ್ B6, ವಿಟಮಿನ್ C, ಮ್ಯಾಂಗನೀಸ್, ಕ್ಯಾಲ್ಸಿಯಂನಂತಹ ಅನೇಕ ರೀತಿಯ ವಿಟಮಿನ್ಸ್ಗಳು ನಮಗೆ ಸಿಗುತ್ತೆ. ಈ ಎಲ್ಲ ವಿಟಮಿನ್ಸ್ಗಳು, ಪೋಷಕಾಂಶಗಳು ಕೊಬ್ಬನ್ನು ಕರಿಸೋದಕ್ಕೆ ಸಹಾಯ ಮಾಡುತ್ತೆ. ಇದು ನಮ್ಮ ಬಾಯಿಯ ದುರ್ವಾಸನೆಯನ್ನು ಕೂಡ ಹೋಗಲಾಡಿಸುತ್ತೆ. ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ಕೂಡ ನಿಯಂತ್ರಣದಲ್ಲಿ ಇಡೋದಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ. BP, ಶುಗರ್ ಸಮಸ್ಯೆ ಏನಾದರೂ ಇದ್ದರೆ ಕೂಡ ನಿಯಂತ್ರಣದಲ್ಲಿ ಇಡುತ್ತೆ. ಈ ರೀತಿಯಾಗಿ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಹೋಗಲಾಡಿಸುವುದಕ್ಕೆ ಬೆಳ್ಳುಳ್ಳಿಯನ್ನು ದಿನನಿತ್ಯ ಸೇವನೆ ಮಾಡೋದ್ರಿಂದ ಸಹಾಯವಾಗುತ್ತೆ. ನಾವು ದಿನನಿತ್ಯದ ಆಹಾರದಲ್ಲಿ ಸೇವನೆ ಮಾಡುವುದಕ್ಕಿಂತ ಈ ರೀತಿಯಾಗಿ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಳೋದು ನಮ್ಮ ದೇಹದಲ್ಲಿ ಸ್ಟ್ರಾಂಗ್ ಆಗಿ ಕೆಲಸ ಮಾಡುತ್ತೆ. ಹಾಗಿದ್ರೆ ಆಹಾರದಲ್ಲಿ ಅಲ್ಲದೆ ಬೆಳ್ಳುಳ್ಳಿಯನ್ನು ಹೇಗೆ ಬಳಸಬೇಕು ಅನ್ನೋದನ್ನು ಬನ್ನಿ ನೋಡೋಣ. ನೋಡಿ, ಬೆಳ್ಳುಳ್ಳಿಯನ್ನು ಈ ಥರ ಎಲ್ಲ ಬಿಡಿಸಿ ಇಟ್ಟಿದ್ದೀನಿ. ಅದರಲ್ಲಿ 1-2 ಎಸಳನ್ನು ತೆಗೆದು ಈ ಥರ ಸಿಪ್ಪೆಯನ್ನು ಬಿಡಿಸಿ ಈ ಥರ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ 2 ಎಸಳಿನ ಮೇಲೆ ಬೆಳ್ಳುಳ್ಳಿಯನ್ನು ಬಳಸೋದು ಬೇಡ. ಪ್ರತಿನಿತ್ಯ ಬೆಳ್ಳುಳ್ಳಿಯನ್ನು ಬಳಸೋದ್ರಿಂದ ಬಾಡಿಯಲ್ಲಿ ಹೀಟ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ಪ್ರತಿನಿತ್ಯ ಇದನ್ನು 2 ಎಸಳು ಬೆಳ್ಳುಳ್ಳಿ ಬಳಸಿದ್ರೆ ಸಾಕಾಗುತ್ತೆ. ನೋಡಿ, ಈ ಥರ ಕ್ರಷ್ ಮಾಡಿ ಆದರೂ ಇಟ್ಕೊಬೋದು, ಇಲ್ಲಾಂದರೆ ಸಣ್ಣದಾಗಿ ಹಚ್ಬಿಟ್ಟಾದರೂ ಇಟ್ಕೊಬೋದು. ಇನ್ನು ಇದನ್ನು ಏನಪ್ಪ ಮಾಡಬೇಕು ಅಂದರೆ, ಚೆನ್ನಾಗಿ ಕುದಿಸಿದ ಬಿಸಿನೀರನ್ನು 1 ಲೋಟ ತೆಗೆದುಕೊಂಡು ಅದರಲ್ಲಿ ಜಜ್ಜಿರುವಂಥ ಆ ಬೆಳ್ಳುಳ್ಳಿಯನ್ನು ಮತ್ತು ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕಿ 10 ನಿಮಿಷ ಹಾಗೆ ಬಿಟ್ಟು 10 ನಿಮಿಷ ಆದಮೇಲೆ ಅದನ್ನು ಸೋದಿಸ್ಕೊಂಡು ಕುಡಿಯುವಂಥದ್ದು. ಬಿಸಿ ನೀರಲ್ಲಿ 10 ನಿಮಿಷ ಇದನ್ನು ಹಾಗೆ ಬಿಟ್ಟಾಗ ಬೆಳ್ಳುಳ್ಳಿಯಲ್ಲಿ ಇರುವ ಎಲ್ಲ ಅಂಶನೂ ಈ ನೀರಿನೊಳಗೆ, ಈ ಬಿಸಿ ನೀರು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಆಗ ಸೋದಿಸ್ಬಿಟ್ಟು ಫ್ರೆಂಡ್ಸ್ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕಾಗುತ್ತೆ ಪ್ರತಿನಿತ್ಯ ಅಂದರೆ ಕೆಲವೊಂದು ದಿನಗಳವರೆಗೂ ಇದನ್ನು ಕೆಲವೊಂದು ತಿಂಗಳುಗಳವರೆಗೂ ಇದನ್ನು ಸೇವನೆ ಮಾಡಬೇಕಾಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಟೀ, ಕಾಫಿ, ಟಿಫನ್ ಏನು ಮಾಡೋದಕ್ಕೂ ಮುಂಚೆ ಖಾಲಿ ಹೊಟ್ಟೆಯಲ್ಲೇ ಇದನ್ನು ಸೇರಿಸಬೇಕಾಗುತ್ತೆ. ಇನ್ನು ಇದನ್ನು ಯಾರು ಹೆಲ್ದಿಯಾಗಿರೋರು ಎಲ್ಲರೂ ಇದನ್ನು ಸೇವನೆ ಮಾಡ್ಬೋದು. ಏನಾದರೂ ಆರೋಗ್ಯ ಸಮಸ್ಯೆಗಳಿರೋರು, ತುಂಬ ಸಣ್ಣ ಮಕ್ಕಳು, ಬಾಣಂತಿಯರು, ಪ್ರೆಗ್ನೆನ್ಸು ಅವರೆಲ್ಲ ಹೊರತುಪಡಿಸಿ, ಹಾಗೆ ಏನಾದರೂ ಬೇರೆ ಮೆಡಿಸನ್ ತೊಗೊತಿರೋರು ಅವರೆಲ್ಲ ಸ್ಕಿಪ್ ಮಾಡಿ ಇದನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಫ್ರೆಂಡ್ಸ್, ಎಷ್ಟೊಂದು ಸಿಂಪಲ್ ಹೋಮ್ ರೆಮಿಡಿ ಅಲ್ವಾ ಇದು, ನಮ್ಮ ದೇಹದಲ್ಲಿರುವ ಬೊಜ್ಜನ್ನು ಕರಿಸ್ಕೊಳ್ಳೋದಕ್ಕೆ. ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೀವಿ, ಅದು ನಮ್ಮ ದೇಹದಲ್ಲಿರೋ ಬೊಜ್ಜನ್ನು ಕರಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅನ್ನೋರು ಈ ಒಂದು ರೆಮಿಡಿನ, ಈ ಸಿಂಪಲ್ ರೆಮಿಡಿನ ಒಂದ್ಸಾರಿ ಟ್ರೈ ಮಾಡಿ ನೋಡಿ, ರಿಸಲ್ಟ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಅವಶ್ಯಕತೆ ಇದೆ, ನಾವು ಹೆಲ್ದಿಯಾಗಿ ಆರಾಮಾಗಿ ನಾವು ವೆಯ್ಟ್ ಲಾಸ್ ಆಗಬೇಕು, ಹಾಗೆ ಬೊಜ್ಜನ್ನು ಕರಿಸ್ಕೊಳ್ಬೇಕು ಅಂತ ಏನಾದರೂ ಪ್ರಯತ್ನ ಪಡ್ತಿದ್ರೆ ದಯವಿಟ್ಟು ಈ ರೆಮಿಡಿನ ಒಂದ್ಸಾರಿ ಟ್ರೈ ಮಾಡಿ ನೋಡಿ, ರಿಸಲ್ಟ್ ಏನು ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.